ಸೊ ಹರಿಪ್ರಸಾದ್ ಅವರ ಮಾತಿಗೆ ಈಗ ಬಿಜೆಪಿಯ ನಾಯಕರು ಕೂಡ ಕೆಂಡ ಕಾರ್ತಾ ಇದ್ದಾರೆ. ಈಗಷ್ಟೇ ನಾವು ರೇಣುಕಾಚಾರ್ಯ ಅವರ ಹತ್ರ ಮಾತಾಡಿದ್ವಿ, ಹಾಗೆ ಈಶ್ವರಪ್ಪ ಅವರು ಕೂಡ ಕಿಡಿಕಾರಿದ್ರು. ಮೈಸೂರಿನಲ್ಲಿ ಬಿಜೆಪಿ MLA ಒಬ್ಬರು ಮಾತನಾಡಿದ್ದಾರೆ, ಶ್ರೀವತ್ಸ ಅವರು. ಬನ್ನಿ, BK ಹರಿಪ್ರಸಾದ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳು ಹೋಗಿ 10,000 ಕೋಟಿ ಅನೌನ್ಸ್ ಮಾಡಿದ್ರಲ್ಲ, ಅದ್ಯಾವ ಕಾರ್ಯಕ್ರಮ ಅಂತ ಕೇಳಕ್ಕೆ ತಾಕತ್ತಿರ್ಬೇಕಲ್ಲ. ಒಂದು ಧರ್ಮದ ಸಭೆಗೆ ಹೋಗಿ 10,000 ಕೋಟಿ ಕೊಡ್ತೀನಿ ಮೇಳಿಗೆಗೆ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ಅದನ್ನು ಪ್ರಶ್ನೆ ಮಾಡಿದ್ರು ಹರಿಪ್ರಸಾದ. ಇವತ್ತಿದು ಹೆಂಗೆ ರಾಜಕೀಯ ಕಾರ್ಯಕ್ರಮ ಆಗ್ಬಿಡುತ್ತೆ? ಸ್ವಾಮಿ ಗೋದ್ರಾ ಘಟನೆ ಏನು ನೆನಪಿಸ್ಕೋತೀರಾ? ಅವತ್ತಿದ್ದು ಕೇಂದ್ರದಲ್ಲಿ ಬೇರೆ ಸರ್ಕಾರ, ಇವತ್ತಿರೋದು ನಮ್ಮ ಸರ್ಕಾರ, ಹಿಂದೂಗಳ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಮುಟ್ಲಿ ನೋಡೋಣಕ್ಕೆ ಬೆಂಕಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಮುಟ್ಲಿ. ಇವತ್ತಿರೋದು ನಮ್ಮ ಸರ್ಕಾರ, ಇವತ್ತು ಕೇಂದ್ರದಲ್ಲಿದ್ದೀವಿ. ಏನು ನಾವೇನು ಬಳೆ ತಟ್ಕೊಂಡು ಕೂತಿಲ್ಲ. ನೀವು ಏನಾದ್ರು ಷಡ್ಯಂತ್ರ ಮಾಡೋಕೆ ಹೊರಡ್ಬೋದು. ಯಾವುದೇ ಷಡ್ಯಂತ್ರವನ್ನು ತಡಿಲಿಕ್ಕೆ ಅಂತ 370ನೇ ವಿಧಿನ ಜೀರ್ಣ ಮಾಡ್ಕೊಂಡಿರುವಂಥ ಸರ್ಕಾರ ಇದು. ಜಮ್ಮು ಕಾಶ್ಮೀರದಲ್ಲಿ ಒಂದು ಕಲ್ಲು ಹೊಡೆದಿದ್ದಾರೆ ಕಳೆದ 1 ವರ್ಷದಿಂದ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವತ್ತು ಹರಿಪ್ರಸಾದ್ರೆ ಎಚ್ಚರಿಕೆ ಇರಲಿ. ನೀವೇನಾದ್ರು ಮಂತ್ರಿಗಿರಿಗೆ ಆಸೆ ಇಟ್ಕೊಂಡು ನಮ್ಮನ್ನು ಕೆಣ್ಕೊಂತ ಕೆಲಸ ಮಾಡಬೇಡಿ. ನೀವು ನಿಮ್ಮ ರಾಜಕೀಯ ಬೆಳೆಯನ್ನು ತೀರಿಸ್ಕೊಳ್ಳೋಕ್ಕೆ ಇವತ್ತು ಗೋದ್ರದ ನೆನಪಿಸ್ತಾ ಇದ್ದೀರಾ. ರೈಲಿಗೆ ಬೆಂಕಿ ಹಚ್ತೀನಿ ಅಂತ ಇದ್ದೀರಾ. ಆ ಥರ ರೈಲಿಗೆ ಬೆಂಕಿ ಹಚ್ಚಿಸ್ಕೊಂಡಿರೋರು ಹುತಾತ್ಮರಾಗಿದ್ದಾರೆ. ಆ ಎಲ್ಲ ಕಾರಣಕ್ಕೆ ಇವತ್ತು ರಾಮ ಮಂದಿರ ಆಗ್ತಿರೋದು. ಏನು ಕರ್ನಾಟಕ ಜನ ಎಲ್ಲರನ್ನೂ ಬೆಂಕಿ ಹಾಕ್ಬಿಡ್ತಾರೆ ಇವರು? ಈ ರೀತಿಯ ಹೇಳಿಕೆ ಕೊಟ್ಟಿರುವಂಥ BK ಹರಿಪ್ರಸಾದನ್ನು ತಕ್ಷಣವೇ ಬಂಧಿಸಬೇಕು. ಮುನ್ನೆಚ್ಚರಿಕೆ ಕ್ರಮವಾಗಿ ಇವ್ರು ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ. ಇವರು ರೈಲಲ್ಲಿ ಬಾಂಬ್ ಬಿಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆ ರೀತಿಯ ನೀಚ ಹೇಳಿಕೆಯನ್ನು ಕೊಟ್ಟಿರುವಂಥ ಕಾಂಗ್ರೆಸ್ಸಿನ ಕನಿಷ್ಠ ನಾಯಕ ಇರೋದು, ಗರಿಷ್ಠ ಅಲ್ಲ, ಎಚ್ಚರದ ನಾಯಕ ಅಲ್ಲ, ಕನಿಷ್ಠ ನಾಯಕ ಹರಿಪ್ರಸಾದನ್ನು ಬಂಧಿಸಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ತಡ್ಕೊಳಕ್ಕಾಗ್ತಿಲ್ಲ. ಮನೆಗೂ ಮಂತ್ರಾಕ್ಷತೆ ಕೊಡ್ತಾ ಇದ್ದೀವಿ. ನಾವೇನು ತಪ್ಪು ಮಾಡ್ತಿದ್ದೀವಿ? ಪ್ರತಾಪ್ ಸಿಂಹನ ವಿರುದ್ಧ ತಿರುಗಿ ಬಿದ್ದರು, ಇನ್ಯಾರೂ ಸಿಗೋದಿಲ್ಲ ಇವರಿಗೆ. ಮೈಸೂರು ಅಂದರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಯಾವಾಗಲೂ ನೆಮ್ಮದಿಯಾಗಿ ಹೋಗೋಕ್ಕೆ ಬಿಡ್ತಾ ಇಲ್ಲ. ಹರಿಪ್ರಸಾದ್ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ನೆಮ್ಮದಿಯಾಗಿರಬಾರ್ದವರು, ಅವರನ್ನು ಮೈಸೂರು ಜಿಲ್ಲೆ ಕಟ್ಟಾಕಬೇಕು ಅನ್ನೋ ಕಾರಣಕ್ಕೆ ಹರಿಪ್ರಸಾದ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹರಿಪ್ರಸಾದ್ ಅವರೇ ಈ ರೀತಿಯ ಏನು ಕೀಳು ಮಟ್ಟದ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ. ನಾವೆಲ್ಲ ರಾಮಭಕ್ತರು. ಧಾರ್ಮಿಕ ಕಾರ್ಯಕ್ರಮ ಇದು, ರಾಜಕೀಯ ಕಾರ್ಯಕ್ರಮ ಇಲ್ಲ. ನಿಮ್ಮ ಹೆಸರಲ್ಲೂ ಹರಿ ರಾಮ ಇದ್ದಾನೆ ನಿಮ್ಮ ಹೆಸರಿನಲ್ಲಿ, ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ ಏನೋ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಹೋಗಿ 10,000 ಕೋಟಿ. ಸೊ ಇದು ಶ್ರೀವತ್ಸ ಅವರ ಮಾತುಗಳು. ಶ್ರೀವತ್ಸ ಅವರು ಕೂಡ ಇವತ್ತು